ಸೈಂಟಿಫಿಕ್ ವಾಸ್ತವಿಕ ದುಷ್ಯಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿರೋದು ಕೊಡಿಗೆಹಳ್ಳಿಯಲ್ಲಿ ಇರುವಂತಹ ಹೊಸಟ್ಟಿ ಕೆಂಪೇಗೌಡ ಅವರ ಮನೆ ಹತ್ರ. ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಕಡೆಯಿಂದನೇ ವಾಸ್ತುಬದ್ಧವಾದ ನೀಲಿ ನಕ್ಷೆ ಕೊಟ್ಟು ಮನೆ ಈಗ ನಿರ್ಮಾಣ ಹಂತದಲ್ಲಿದೆ. ಯಾವ ರೀತಿ ಅವರ ಅಭಿಪ್ರಾಯ ಏನೇನಿದೆ ಅಂತ ಮನೆ ಮಾಲೀಕರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾಮಾನ್ಯವಾಗಿ ಜನರಿಗೆ ದಕ್ಷಿಣ ದಿಕ್ಕಿನ ನಿವೇಶನ ಅಂದರೆ ಭಯ ಆತಂಕ ಎಲ್ಲ ಇರುತ್ತೆ. ಈ ದಕ್ಷಿಣ ದಿಕ್ಕಿನ ನಿವೇಶನದಲ್ಲೇ ನೀವು ಮನೆ ಕಟ್ತಾ ಇದ್ದೀರಾ. ಹೌದು. ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಕಡೆಯಿಂದ ನೀಲಿ ನಕ್ಷೆ ತಗೊಂಡಿದ್ದೀರಾ. ಹೇಗಿದೆ ನಿಮ್ಮ ಅಭಿಪ್ರಾಯ? ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಬಹುದು ಅನ್ನೋದನ್ನ ನಿಮ್ಗೆ ಯಾವ ರೀತಿ ಅವರು ಹೇಳ್ಕೊಟ್ರು? ಮೇಡಮ್, ದಕ್ಷಿಣ ವೆಸ್ಟು ಅಂತ ಏನಿಲ್ಲ ಮೇಡಮ್. ಅವರು ಡೀಟೇಲ್ ಆಗಿ ನಮ್ಗೆ ಹೇಳಿದ್ರು ಯಾವ ಥರ ವಾಸ್ತುಬದ್ಧವಾಗಿ ಕಟ್ಬೋದು ಮನೆ ಅಂತ ಹೇಳಿ. ಪ್ರತಿಯೊಂದೂ ಇಂಚಲ್ಲೂ ಎಲ್ಲಿ ಯಾವ ಥರ ಬರಬೇಕು ಅಂತ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟು ನಮ್ಗೆ ಇಲ್ಲಿವರೆಗೂ ನಮ್ಮ ಕೆಲಸ ಇಲ್ಲಿವರೆಗೂ ತುಂಬ ಫಾಸ್ಟಾಗೇ ನಡೆದಿದೆ. ಒಂದು ದಿವಸನೂ ಒಂದು ಕೆಲಸಗಳು ಡಿಲೇ ಆಗಿಲ್ಲ. ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ಸಿಂದನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನಾವು. ನೀಲಿ ನಕ್ಷೆ ಕೊಟ್ಟಾಗ ಅವ್ರು ನಿಮ್ಗೆ ಏನು ಹೇಳಿದ್ರು? ಅವ್ರ ಟೀಮ್ ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತು? ಮತ್ತು ನೀವೇನಾದರೂ ಡೌಟ್ಸ್ ಇರುತ್ತೆ ಅದನ್ನು ಯಾವ ರೀತಿ ಅವ್ರು ನಿಮ್ಮ ಹತ್ರ ಬಗೆಹರಿಸ್ಕೊಂಡು? ಮೇಡಮ್, ಆ್ಯಕ್ಚುಲಿ ನಾನು ಕನ್ಸಲ್ಟೇಷನ್ ತೊಗೊಂಡಾಗ ಏನು ಅಂದ್ಕೊಂಡೆ ಅಂದರೆ ನೀಲಿ ನಕ್ಷೆ ಕೊಟ್ಟಿದ್ದ ಆಮೇಲೆ ನಾನೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಬಿಲ್ಡಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಗೊತ್ತಾಯಿತು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸನ್ನು ಅವ್ರು ಕೇಳಿನೇ ಮಾಡಬೇಕು ಅಂತ. ಬಿಕಾಸ್ ಏನಂದರೆ ಸ್ಮಾಲ್ ಮಿಸ್ಟೇಕ್ಸ್ನ ತಿರ್ಗಾ ನಾವು ಡೆಮೋಲಿಷನ್ ಮಾಡಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರತಿ ಸಲ ಇಂಟ್ರಾಕ್ಷನ್ ಮಾಡಿದಾಗೂ ಅವ್ರ ಟೈಮ್ ಕೊಟ್ಟು ನಮಗೋಸ್ಕರ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು ಹಿಂಗಲ್ಲ ಹಂಗೆ ಅಂತ ಬಂದು ಕನ್ಸಲ್ಟೇಷನ್ ಡೈರೆಕ್ಟು ಸೈಟ್ಗೆ ವಿಸಿಟ್ ಮಾಡಿ ಅವರೇ ಟೇಪ್ ಹಿಡಿದು ಅಳತೆ ತೋರಿಸಿ ಇದು ಇಲ್ಲೇ ಬರಬೇಕು ಅಂತ ಅವರೇ ಬಂದು ಎಲ್ಲ ಮಾರ್ಕ್ ಮಾಡಿ ನಮ್ಗೆ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಭೂಮಿ ಪೂಜೆಯಿಂದ ಹಿಡಿದು ಇವಾಗ ಮೌಲ್ಡ್ ಹಾಕಿದ್ದೀರಾ, ನೆಕ್ಸ್ಟ್ ಫ್ಲೋರ್ಗೂ ಹೋಗಿದ್ದೀರಾ. ಅವ್ರು ಏನೇನಕ್ಕೆ ಯಾವುದಾದ್ರು ಕನ್ಸಿಡರ್ ಮಾಡ್ತಾರೆ? ಅವರು ಬಾಗಿಲು ಹೇಗಿರಬೇಕು ಅಂತನಾ, ಕಿಟಕಿಗಳು ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅಂತ? ಮೇಡಮ್, ಎಲ್ಲದಕ್ಕೂ ಇಂಥದಕ್ಕೆ ಅಂತ ಏನಿಲ್ಲ. ಪ್ರತಿಯೊಂದಕ್ಕೂ ಅವ್ರು ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್. ಹೋಗಲಿ ಒಂದು ಕಿಟಕಿ ಆಗಲಿ ಒಂದು ಬಾಗಿಲಾಗಲಿ ಎಲ್ಲಿ ಇಡಬೇಕು ಏನು ಅಂತ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ, ಒಂದು ಕಿಟಕಿ ಆಗಲಿ ನಾವು ಒಂದು ಬಾಗಿಲು ಸಹ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಇಟ್ಟಿರೋದು. ನಮ್ಮದು ಏನು ನಮ್ಮದ್ರಲ್ಲಿ ಅವ್ರು ಏನು ನೀಲಿ ನಕ್ಷೆ ಕೊಟ್ಟಿದ್ರಲ್ಲ ಆ ನೀಲಿ ನಕ್ಷೆ ಪ್ರಕಾರದಲ್ಲಿ ಮತ್ತೆ ಅವ್ರು ಬಂದು ಆ ಬಾಗಿಲು ಇದೇ ಥರ ಓಪನ್ ಆಗಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೆ ಬಂದು ಮನೆ ಕಟ್ಟಡಕ್ಕೆ ಉಪಯೋಗಿಸುವಂತಹ ವಸ್ತುಗಳನ್ನು ಇದೇ ಸ್ಥಳದಲ್ಲಿ ಹಾಕಿ ಅಂತ ಹೇಳಿ ನಿಮ್ಗೆ ಮಾಡಿಸಿರ್ತಾರೆ. ಅದೇ ಥರ ನೀವು ಫಾಲೋ ಮಾಡ್ತಾ ಇದ್ದೀರಾ? ಹೌದೌದು, ಅದೇ ಥರ ಫಾಲೋ ಮಾಡ್ತಾ ಇರೋದಕ್ಕೆ ನಮ್ಗೆ ಇಲ್ಲಿವರೆಗೂ ಕೆಲಸ ಒಂದು ದಿವಸನೂ ಸ್ಲೋ ಆಗಿಲ್ಲ. ಪ್ರತಿದಿನವೂ ಕೆಲಸ ನಡೆದಿದೆ. ಇವಾಗ ಆ್ಯಕ್ಚುಲಿ ನಾನು ಇವಾಗ ಮೋಲ್ಡ್ ಹಾಕೋಕ್ಕಿಂತ ಮುಂಚೆನೇ ಕಾಂಪೌಂಡ್ ಸಹ ವರ್ಕ್ ನಡೀತಾ ಇದೆ ಪ್ಯಾರಲಲ್ ಆಗಿ. ಅವ್ರು ಹೇಳ್ದಂಗೆ ಎಲ್ಲ ನಿಮ್ಮ ಹತ್ರ ನಡ್ಕೊತಾ ಬಂದಿದೆ. ನೀವು ಯಾವಾಗ ಅವ್ರನ್ನ ಮೀಟ್ ಮಾಡಿದ್ದು? ನೀಲಿ ನಕ್ಷೆಕ್ಕಿಂತ ಮೊದಲೇ ಅವ್ರನ್ನ ಮೀಟ್ ಮಾಡಿದ್ರಾ? ಹೌದು ಮೇಡಮ್, ನಾನು ಆ್ಯಕ್ಚುಲಿ ಅವ್ರನ್ನ 2 years ಬಿಫೋರೇ ಕನ್ಸಲ್ಟ್ ಮಾಡಿದ್ದೆ. ಆವಾಗ ಕನ್ಸಲ್ಟ್ ಮಾಡಿದಾಗ ನನಗೆ ಅವ್ರು ಹೇಳೋ ವಿಚಾರಗಳು ನನಗೇನು ಅನಿಸ್ತು ಅಂದರೆ ಒಂದೊಂದು ಟೈಮು ಯಾರು ನಂಬಕ್ಕಾಗಲ್ಲ ಮೇಡಮ್. ನನಗೆ ನೀವು ಹೇಳ್ತಾ ಇದ್ರು ನಿಮಗೆ ದುಷ್ಯಂತ್ ಸೈಂಟಿಫಿಕ್ ಬಗ್ಗೆ ನಂಬಿಕೆ ಬಂದಿರಲಿಲ್ಲ ಅಂತನಾ? ನಂಬಿಕೆ ಅಂದರೆ ಅವ್ರು ಹೇಳ್ತಾ ಇರೋದು ಮನೆಯದು ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ಆಮೇಲೆ 2 years ಫೇಸ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಯಿತು ಆ ವಾಸ್ತುನಲ್ಲಿ ನಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅಂದರೆ ಏನು ಅಂತ ನಿಮ್ಗೆ ಹೇಳಿ ಧೈರ್ಯ ತುಂಬಿಸಿದ್ರು. ಆ ವಾಸ್ತು ಬಗ್ಗೆ ಅವರು ಡೀಟೇಲಾಗಿ ಹೇಳಿದ್ರು. ಬಟ್ ಆದರೆ ನಮ್ಗದು ಆ ವಾಸ್ತು ಇಷ್ಟೆಲ್ಲ ವರ್ಕ್ ಆಗುತ್ತಾ ಅಂತ ನಮ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ. 2 years ಆದಮೇಲೆ ಅವ್ರು ಏನೇನು ಹೇಳಿದ್ರು ಹಿಂಗೆ ಆಗುತ್ತೆ ಅಂತ ಅದೆಲ್ಲ ಆಗಿ ಫೇಸ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಗಿತ್ತು. ನೀವೇನು ಬಿಸ್ನೆಸ್ ಮಾಡ್ತಾ ಇದ್ರಿ ಮೊದಲು? ವಾಟರ್ ಟ್ಯಾಂಕರ್ ಬಿಸ್ನೆಸ್ಸು. ನನ್ನ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕಲ್ಲಿ ಅವ್ರು ಬಂದು ಅಲ್ಲೂ ಚೇಂಜಸ್ ಮಾಡಿದ್ರಿ. ಅವ್ರು ಬಂದು ಅಲ್ಲಿ ಹೇಳಿದರು ಪೆಟ್ರೋಲ್ ಬಂಕಲ್ಲಿ ಈ ಥರ ಹಿಂಗೆ ಲಾಸ್ ಆಗುತ್ತೆ ಅಂತ. ನನಗೆ ಒಂಥರ ಅನಿಸ್ತು ಇದೆಲ್ಲ ಆಗುತ್ತಾ ಹೆಂಗೆ ಅಂತ. ಬಟ್ ಆದರೆ ಫೇಸ್ ಮಾಡಿದಾದಮೇಲೆ ಆವಾಗ ಇಂಪ್ಯಾಕ್ಟ್ ಆಯಿತು ನನಗೆ. ವಾಸ್ತು ತುಂಬ ಇಂಪಾರ್ಟೆಂಟ್ ಇದೆ ಮನುಷ್ಯಂಗೆ. ನಾವು ವಾಸ್ತು ನಮಗೆ ಎಷ್ಟು ಇದೆ ಅಂದರೆ ಅದ್ರ ಮೇಲೆ ನಾವು ಅಷ್ಟು ಡಿಪೆಂಡ್ ಆಗಿದ್ದೀರಿ. ನಮ್ಗೆ ಡಿಪೆಂಡ್ ಆಗಿರೋದು ಇಂಡೈರೆಕ್ಟ್ಲಿ ಗೊತ್ತಾಗಲ್ಲ. ಒಂದ್ಸಲಿ ನಾವು ಡಿಪೆಂಡ್ ಆದರೆ ನಾವು ಹೆಂಗೆ ಗ್ರೋತ್ ಆಗ್ತೀರಿ, ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ಡೀಟೇಲಾಗಿ ಗೊತ್ತಾಯ್ತು ಮೇಡಮ್. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನೀವು
ಅವ್ರು ಹೇಳಿದಲ್ಲ ಅದೇನು ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಒಬ್ಬ ಮನುಷ್ಯಂಗೆ ಬಂದ್ಬಿಟ್ಟು ಹಿಂಗ್ ಮಾಡು ಹಂಗ್ ಮಾಡು ಅಂದ್ರೆ ಯಾರು ಮಾಡಲ್ಲ, ಇಮಿಡಿಯೇಟ್ ತಗೊಳ್ಳಲ್ಲ. ಇಮಿಡಿಯೇಟ್ ಆಕ್ಷನ್ ಯಾರೇ ಆಗಲಿ, ನೀವೇ ಆಗಲಿ ಬಂದ್ಬಿಟ್ಟು ಹಿಂಗ್ ಮಾಡಿ ಅಂದ್ರೆ ಇವನೇನು ಹಿಂಗೆ ಹೇಳ್ತಾನೆ ಅಂತ ನೀವು ಹಂಗೆ ಅನ್ಸುತ್ತೆ. ಫಸ್ಟು ಸರ್ ಬಂದ್ಬಿಟ್ಟು ಹಿಂಗ್ ಮಾಡು ಹಂಗ್ ಮಾಡು ಅಂದಾಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ನನಗೂ ನಾನು ಹೌದಾ ಮಾಡ್ಬೋದಾ ಮಾಡಲಾ ಬೇಡ ಅಂತ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೇನೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಿ. ಬಟ್ ಆಮೇಲೆ ಇಂಪ್ಯಾಕ್ಟ್ ಆಗಿದ್ದಾದಮೇಲೆ ನಾವು ಡೈರೆಕ್ಟಾಗಿ ಅವ್ರಿಗೆ ತಿರ್ಗಾ ಇಂಟ್ರ್ಯಾಕ್ಷನ್ ಮಾಡಿ ಈ ಥರ ಹಿಂಗೆ ಆಯಿತು ನನಗೆ ಲಾಸ್ ಅಂತ ಹೇಳಿ ಮತ್ತೆ ಚೇಂಜಸ್ಸು ನಾನೇ ಅವ್ರನ್ನ ಹೋಗಿ ಮೀಟ್ ಮಾಡಿ ನಾನೇ ಮಾಡಿಸ್ತೇನೆ. ಪೆಟ್ರೋಲ್ ಬಂಕಲ್ಲಿ ಯಾವ ರೀತಿ ಚೇಂಜಸ್ ಮಾಡಿದ್ರಿ ಮೇಡಮ್? ಪೆಟ್ರೋಲ್ ಬಂಕಲ್ಲಿ ಅವ್ರು ಹೇಳಿದರು, ಹಿಂದೆ ನಾನೊಂದು ಸೌತ್ ಈಸ್ಟಲ್ಲಿ ಗೇಟ್ ಇಟ್ಟಿದೆ. ಅಂದರೆ ನಮ್ಮದು ಸೌತ್ ಸೈಡು ಡೌನ್ ಇದೆ, ಪೆಟ್ರೋಲ್ ಬಂಕಿಂದ ಡೌನ್ ಇದೆ. ಅಲ್ಲಿ ಗೇಟ್ ಇಡಬಾರ್ದು, ಇದು ಹಳ್ಳ, ಇಲ್ಲಿ ಹಳ್ಳ ಇರಬಾರ್ದು. ಫಸ್ಟ್ ಆಫ್ ಆಲು ನಿಮ್ದು ಹಳ್ಳ ಇದೆ, ಈ ಹಳ್ಳ ಇದ್ದರೆ ಗೇಟ್ನ ಕ್ಲೋಸ್ ಮಾಡಿ ಅಂತ ಹೇಳಿದರು. ನಾನು ಗೇಟ್ ಕ್ಲೋಸ್ ಮಾಡಿರಲಿಲ್ಲ. ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಕೆಲಸ ಮಾಡೋ ಹುಡುಗರೇ ದುಡ್ಡು ಎತ್ಕೊಂಡು ಓಡೋದ್ರು. ಆಮೇಲೆ ಅದನ್ನು ಕ್ಲೋಸ್ ಮಾಡಿಸ್ದೆ. ಆಮೇಲೆ ನಾರ್ತ್ ಈಸ್ಟಲ್ಲಿ ಮುಂದೆ ನಂದು ಹೈಟ್ ಇತ್ತು. ಅವ್ರು ಹೇಳಿದರು ಇಲ್ಲಿ ಭಾರ ಇರಬಾರ್ದು, ಇದು ಭಾರ ಇದ್ದರೆ ನಿಮಗೆ ಬ್ಲಾಕೇಜ್ ಆಗುತ್ತೆ ಅಂತ ಹೇಳಿದರು. ಅದು ಹಾಗೆ ಆಗಿತ್ತು. ಅದನ್ನು ಇಮಿಡಿಯೇಟಾಗಿ ಇದು ಮಾಡಿಸ್ದೆ, ಟರ್ಮಿನೇಟ್ ಮಾಡಿಸ್ದೆ. ಕಂಪ್ನಿ ಕಡೆಯಿಂದ ಇನ್ನೊಂದು ಸ್ವಲ್ಪ ಚೇಂಜಸ್ ಆಗೋದಿದೆ, ಅದನ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಕಂಪ್ನಿಗೆ. ಅದು ಯಾಕಂದರೆ ಕಂಪ್ನಿ ಅವ್ರೇನು ಹೇಳ್ತಾರೋ ಅದನ್ನು ಮಾಡ್ಬೋದು. ನಾವು ಸ್ಮಾಲ್ ಚೇಂಜಸ್ ಏನಾಯಿತೋ ಅದನ್ನು ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವೆಲ್ಲ ಮಾಡಿದ್ದೀವಿ ಮೇಡಮ್. ಅವ್ರು ಹೇಳ್ದಂಗೆ ಎಲ್ಲ ಚೇಂಜಸ್ ಮಾಡ್ಕೊಂಡು ಬದಲಾವಣೆ ಕಂಡಿದ್ದೀರಾ? ಹೌದು. ಈಗ ವಾಸ ಇರೋ ಮನೆಯಲ್ಲಿ ಕೂಡ ವಾಸ್ತು ಚೇಂಜಸ್ ಮಾಡಿಸಿದ್ದೀರಲ್ವಾ? ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡಿದ್ರು, ಬದಲಾವಣೆಗಳೇನಾಯಿತು? ಅಲ್ಲಿ ಮನೆಯಲ್ಲಿ ಆ್ಯಕ್ಚುಲಿ ನಾವು ಈಶಾನ್ಯದಲ್ಲಿ ಮಲಗ್ತಾ ಇದ್ರಿ. ಅವ್ರು ಫಸ್ಟೇ ಬಂದು ಹೇಳಿದರು ಅವಾಗ 2 years ಬಿಫೋರು. ನನಗೆ ಅದು ಅಷ್ಟೊಂದು ಅನಿಸಿರ್ಲಿಲ್ಲ. ನನಗೊಂದು ಸ್ವಲ್ಪ ಅವಾಗ ಹೆಲ್ತ್ ಇಶ್ಯೂಸು ಬರ್ತಾಯಿತ್ತು. ಸ್ವಲ್ಪ 3 months ಒಂದ್ಸಲಿ 4 months ಒಂದ್ಸಲಿ ಹೆಲ್ತ್ ಇಶ್ಯೂಸ್ ಬರ್ತಾಯಿತ್ತು. ನನಗೆ ಅದನ್ನು ಅಷ್ಟೊಂದು ಪರಿಗಣಿಸಿರ್ಲಿಲ್ಲ, ಇದು ಮಾಡಿರಲಿಲ್ಲ. ಆಮೇಲೆ ಮತ್ತೆ ನಾನು ಕೇಳಿ ಮತ್ತೆ ಚೇಂಜಸ್ ಮಾಡಿಸ್ಕೊಂಡೆ. ಇವಾಗ ನೈಋತ್ಯದಲ್ಲಿ ನಾನು ನನ್ನ ವೈಫು ಮಲಗ್ತಾ ಇದ್ದೀವಿ. ಸೊ ಅದರಿಂದ ನಿಮಗೆ ಯಾವ ರೀತಿ ಒಳ್ಳೇದಾಗಿದೆ? ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಯಾ? ಅದೆಲ್ಲ ಚೇಂಜಸ್ ಮಾಡಿದಾದ್ಮೇಲೆ ಮನೆ ಫಾಸ್ಟಾಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮನೆ ಕಟ್ಟುವಾಗ ಅವರು ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಸಾಲ ಮಾಡಿ ಮನೆ ಕಟ್ಟಬಾರ್ದು ಅಂತ. ನಿಮಗೂ ಆ ರೀತಿ ಅನುಭವ ಆಗಿದೆಯಾ? ನಮಗೂ ಹೇಳಿದ್ದಾರೆ ಮೇಡಮ್, ನೀವು ಮನೆ ಕಟ್ಟೋದಕ್ಕೆ ನಾನು ಫುಲ್ಲು ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನೀವು ಯಾವುದೇ ಥರ ಸಾಲ ಮಾಡ್ದಿದ್ದಂಗೆ ಮನೆ ಕಟ್ಸ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿವರೆಗೂ ಅದೇ ಥರನೇ ನಡೆದಿದೆ ಮನೆ, ಅದೇ ಥರ ಕನ್ಸ್ಟ್ರಕ್ಷನ್ ನಡೆದಿದೆ ಮೇಡಮ್. ನೀಲಿ ನಕ್ಷೆ ಯಾರಾದರೂ ವೀಕ್ಷಕರು ತಗೊಳ್ಬೇಕು ಅಂತಿದ್ರೆ ಯಾವುದು ಡೌಟೇ ಪಡಬಾರ್ದು ಅಂತೀರಾ? ಮೇಡಮ್ ಇವಾಗ ನಮಗೆ ಸರ್ ಮೇಲೆ ನಂಬಿಕೆ ಇದೆ. ನಾವೇನು ಹೇಳ್ತೀರಿ ಅಂದರೆ ನಮ್ಗೆ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗುತ್ತೆ, ತಗೊಳ್ಳಿ ಅಂತ ಹೇಳ್ತೀರಿ. ಅದು ಅವರವರ ಅನಿಸಿಕೆ ಮೇಡಮ್. ಮತ್ತು ಮನೆ ಕಟ್ಟುವಾಗ ಜವಾಬ್ದಾರಿಯುತವಾದಂಥ ಒಬ್ಬರು ಗುರು ಥರ ಒಬ್ಬರು ಇರಲೇಬೇಕು. ಕೇವಲ ದುಡ್ಡಿದ್ರೆ ಸಾಕಾಗಲ್ಲ ಮೇಡಮ್. ಏನಾಗುತ್ತೆ ಅಂದರೆ ನಾವು ಮನೆ ಕಟ್ಟಬೇಕಾದ್ರೆ ನಮಗೆ ಮನೆ ಬೇಗ ಫಿನಿಶ್ ಆಗಲಿ ಅಂತ ಕಟ್ತಾ ಇರ್ತೀರಿ. ನಮ್ಗೆ ಇದೆಲ್ಲಿ ಮಾಡಬೇಕು ಅದೆಲ್ಲಿ ಮಾಡಬೇಕು ಅಂತ ಹರಿಬರಿಯಲ್ಲಿ ಮಾಡಿಬಿಡ್ತೀರಿ. ಬಟ್ ಆದರೆ ಈ ಥರ ಒಬ್ಬರು ಗೈಡೆನ್ಸ್ ಇದ್ದರೆ ನಮಗೆ ಪ್ರತಿಯೊಂದು ನಾವು ರಾಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲಿ ಹೋಗ್ತಾ ಇದ್ರೆ ಅದನ್ನು ರೈಟ್ ಇನ್ಸ್ಟ್ರಕ್ಷನ್ಸ್ ಮಾಡೋಕ್ಕೆ ಅವ್ರ ಜೊತೆಲಿ ಒಬ್ರು ಯಾರಾದರೂ ಇರಲೇಬೇಕು ಮೇಡಮ್. ಯಾರಾದರೂ ಗುರು ಇದ್ರೇನೆ ಒಂದು ಗುರಿ ತಲುಪಕ್ಕಾಗೋದು. ಹೌದು. ಗೈಡೆನ್ಸ್ ಅಂತ ಅದನ್ನೇ ಹೇಳ್ತಾ ಇರೋದು. ಗೈಡೆನ್ಸ್ ಅಂತ ಇವಾಗ ನಾನು ದುಷ್ಯಂತ್ ಸರ್ನ ತೊಗೊಂಡಿದ್ದೀನಿ. ಪ್ರತಿಯೊಂದಕ್ಕೂ ಗೈಡೆನ್ಸ್ ಅವ್ರ ಗೈಡೆನ್ಸಲ್ಲೇ ನಡೀತಾ ಇರೋದು. ಪ್ರತಿಯೊಂದು ಕಾಂಪೌಂಡಿಂದ ಹಿಡಿದು ವಿಂಡೋಯಿಂದ ಹಿಡಿದು ಬಾಗಿಲುಗಳು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಅವರೇ. ಪ್ರತಿ ಸತಿನೂ ಅವ್ರು ನಿಮ್ಗೆ ಅದೇ ರೀತಿ ಒಲವು ತೋರಿಸ್ತಾರಾ? ಹೌದು ಮೇಡಮ್. ಅವ್ರಿಗೆ ಏನೇ ಇದ್ರೂ ನಾವು ವಾಟ್ಸಪ್ಪಲ್ಲಿ ರೆಕಾರ್ಡಿಂಗ್ ಮಾಡಿ ಈ ಮೆಸೇಜ್ ಹಾಕಿರ್ತೀರಿ. ಅವರು ಮತ್ತೆ ಒಂದು 5-10 minutes ಆದಮೇಲೆ ಅದಕ್ಕೆ ಮೆಸೇಜ್ಗೆ ರಿವರ್ಟ್ ಬ್ಯಾಕ್ ಮಾಡ್ತಾರೆ. ಪ್ರತಿ ಸಲ ಮಾಡ್ತಾರೆ. ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಬಿಡ್ತಾರೆ ಅವ್ರ ಟೀಮು. ಅವ್ರ ಟೀಮು ಕೀರ್ತಿ ಮೇಡಮ್ನು ಇಲ್ಲಿವರೆಗೂ ಆ್ಯಕ್ಚುಲಿ ಕೀರ್ತಿ ಮೇಡಮ್ ಫಸ್ಟ್ ಟೈಮ್ ಕನ್ಸಲ್ಟ್ ಮಾಡಿದರು. ಅದಾದಮೇಲೆ ಸರ್ಗೆ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡಿದೆ. ಸೊ ಸಮ್ಟೈಮ್ಸು ಸರ್ ಏನಾದರೂ ಬ್ಯುಸಿ ಆಗಿದ್ದರೆ ಬೈ ಚಾನ್ಸು 10% ಎಲ್ಲೋ ಕೀರ್ತಿ ಮೇಡಮ್ ಇಂಟ್ರಾಕ್ಷನ್ ಮಾಡಿದ್ದಾರೆ. ಪ್ರತಿ ಸಲ ಇಂಟ್ರಾಕ್ಷನ್ ಎಲ್ಲರೂ ಮಾಡಿದ್ದಾರೆ ನಮಗೆ. ಇಲ್ಲಿ ವಾಸ್ತುಬದ್ಧವಾಗಿ ಈಶಾನ್ಯ ದಿಕ್ಕಲ್ಲೇ ಬೋರ್ ಇದೆ, ಸಂಪಿದೆ. ಹಾಗೆ ಅದು ಎಲ್ಲ ದುಷ್ಯಂತ್ ಸರ್ರೇ ಮಾಡಿಸಿರೋದು. ಇದೇ ದಿಕ್ಕಲ್ಲಿ ಬರಬೇಕು ಅಂತ ಹೇಳಿ ಅದನ್ನ ಅವ್ರು ಹೇಳಿನೇ ಮಾಡಿಸಿದ್ರ? ಹೌದು. ಅದೇ ದಿಕ್ಕಲ್ಲೇ ಬರಬೇಕು ಅಂತ ಹೇಳಿನೇ ಅವರೇ ಮಾಡಿಸಿರೋದು. ಅದಕ್ಕೆ ಇವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಮತ್ತೆ ಅದನ್ನು ಟ್ಯಾಂಕ್ ಇಟ್ಬಿಟ್ಟು ಆ ರೈನ್ ವಾಟರ್ ಏನು ಬರುತ್ತಲ್ಲ ಅದನ್ನು ಮತ್ತೆ ರೀಬೋರಿಂಗ್ ಮಾಡೋಕ್ಕೆ ಹೇಳಿದ್ದಾರೆ ಬೋರ್ವೆಲ್ಗೆ. ಅದನ್ನು ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಮಾಡ್ತಾ ಇರೋದು.
ನೀರು ಅಂದ್ರೇ ಸಮೃದ್ಧಿ, ಹಾಗಾಗಿ ನೀರಿನ ಸಂಬಂಧಪಟ್ಟಂತ ಎಲ್ಲವೂ ಈಶಾನ್ಯದಲ್ಲೇ ಇದೆ. ಹೌದು ಮೇಡಮ್, ಹೌದು. ನೀರಿಂದಾಯ್ತು. ಪಾರ್ಕಿಂಗ್ ಎಲ್ಲಿ ಕೊಟ್ಟಿದ್ದಾರೆ? ಪಾರ್ಕಿಂಗ್ ಬಗ್ಗೆ ನೀವು ಯಾವ ರೀತಿ? ಪಾರ್ಕಿಂಗು ನಾವು ಆ್ಯಕ್ಚುಲಿ ಈ ಸೌತ್ ವೆಸ್ಟಲ್ಲಿ ಫುಲ್ ಪಾರ್ಕಿಂಗ್ ಮಾಡ್ಬೋದು ಅಂತ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಬಟ್ ಆದರೆ ಸೌತ್ ವೆಸ್ಟಲ್ಲಿ ಓಡಾಡಬಾರ್ದು ಅಂತ ಹೇಳಿದರು. ಅದ್ರ ತಕ್ಕನಂಗೆ ಅವ್ರ ಇನ್ಸ್ಟ್ರಕ್ಷನ್ಸ್ನೇ ಫಾಲೋ ಮಾಡ್ತಾ ಇರಿ. ನಾನು ಫುಲ್ಲು ಪಾರ್ಕಿಂಗ್ ರಿಕ್ವೈರ್ಮೆಂಟ್ ಕೇಳಿದೆ, ಅದ್ರ ತಕ್ಕನಂಗೆ ಅವರೇ ಡಿಸೈನ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ನಿಮಗೆ ಖುಷಿ ಆಗೋಷ್ಟು ಪಾರ್ಕಿಂಗ್ ಸಿಕ್ಕಿದೆ? ಹೌದು ಮೇಡಮ್. ಇವಾಗ ಬೆಂಗಳೂರಲ್ಲಿ ಪಾರ್ಕಿಂಗ್ ತುಂಬ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ನಾನು ಸಫಿಷಿಯೆಂಟ್ ಪಾರ್ಕಿಂಗ್ ಮಾಡಿಸ್ಕೊಂಡಿದ್ದೀನಿ. ಟ್ರ್ಯಾಕ್ಟರ್ ಮತ್ತೆ ಲಾರಿ ನಿಲ್ಲಿಸುವಷ್ಟೇ ಜಾಗವನ್ನು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಹೌದು ಮೇಡಮ್, ನಾವು ಸ್ಪೇಷಿಯಸ್ ಆಗಿ ಮಾಡಿಸಿದ್ದಾರೆ. ನಾನು ಹಿಂಗೆ ಕೇಳಿದೆ, ಹಿಂಗೆ ಮಾಡಿಸ್ಬೋದಾ ಅಂತ. ಅವರು ಆರಾಮಾಗಿ ಮಾಡಿಸಪ್ಪ, ಚೆನ್ನಾಗಿರುತ್ತೆ, ನಿನ್ಗೆ ಇನ್ನೂ ಒಳ್ಳೆಯದು ಅಂತ ಹೇಳಿ ಅವ್ರ ಇನ್ಸ್ಟ್ರಕ್ಷನಲ್ಲೇ ಮಾಡಿಸಿರೋದು. ಲಿಫ್ಟ್ಸ್ ಯಾವ ಕಡೆ ಕೊಟ್ಟಿದ್ದಾರೆ ಮೇಡಮ್? ಲಿಫ್ಟು ನನಗೆ ನಾರ್ತ್ ವೆಸ್ಟಲ್ಲಿ ಕೊಟ್ಟಿದ್ದಾರೆ. ಲಿಫ್ಟ್ ಕೆಲಸ ಶುರು ಆಗಿದೆ ಅಲ್ವಾ? ಆಗ್ತಾ ಇದೆ, ಖಾಲಿ ಬಿಟ್ಟಿದ್ದೀರಾ? ಹೌದು ಮೇಡಮ್. ಲಿಫ್ಟನ್ನು ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಮಾಡಿರೋದು. ಅದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದೆ. ಆ ಮಿಸ್ಟೇಕ್ಸ್ನೆಲ್ಲ ಅವರೇ ಚೇಂಜಸ್ ಮಾಡಿದ್ರು. ನಾರ್ಮಲಾಗಿ ಎಲ್ಲರೂ ಮಾಡಿಬಿಡ್ತಾರೆ, ಅದನ್ನು ನಾನು ಅದೇ ಮಾಡಿದ್ದೆ. ಬಟ್ ಆದರೆ ಆ ಮಿಸ್ಟೇಕ್ಸ್ನ ಅವರೇ ಕರೆಕ್ಷನ್ ಮಾಡಿದ್ರು. ಪ್ರತಿಯೊಂದನ್ನು ಅವಾಗ ರೆಕ್ಟಿಫೈ ಮಾಡಿಬಿಡ್ತಾರೆ. ಹೌದು, ಬಟ್ ಆದರೆ ನಾನು ಆ ಲಿಫ್ಟನ್ನು ಮಾಡಬೇಕಾದ್ರೆ ಆ ಟೈಮಲ್ಲಿ ನಾರ್ಮಲಾಗಿ ಲಿಫ್ಟ್ ಇದೇ ಥರ ಬರುತ್ತೆ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೇಳ್ದಿರ ಮಾಡಿದೆ. ಬಟ್ ಅದೊಂದು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಪ್ರತಿಯೊಂದು ಸಲನೂ ನಾನು ಇಂಟ್ರಾಕ್ಷನ್ ಮಾಡೋದ್ರಿಂದ ಆ ಮಿಸ್ಟೇಕ್ಸ್ ಆಗಲ್ಲ ಅಂತ ನನಗೆ ಗೊತ್ತಾಯ್ತು. ನೀವೇ ಹೇಳಿದ್ರಿ ತಪ್ಪು ಮಾಡಿದ್ದೆ ಅಂತ. ತಪ್ಪು ಮಾಡಿದಾಗ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಯ್ತದು? ಒಂದು ಸ್ವಲ್ಪ ಕೆಲಸ ಸ್ಲೋ ಆಯ್ತು. ಅವಾಗ ಒಂದು 2 to 3 days 4 days ಅವಾಗ ನಾನು ಕೇಳಿದೆ, ಏನೋ ಮಿಸ್ಟೇಕ್ ಮಾಡಿರಬೇಕು ನೀನು ಅಂತ ಅಂದರು. ಸೊ ನಾನು ಅವಾಗ ಕರ್ಕೊಂಬಂದೆ ಸೈಟಿಗೆ. ಸ್ಮಾಲ್ ಮಿಸ್ಟೇಕ್ ಕೂಡ ನಿಮ್ಗೆ ಎಫೆಕ್ಟ್ ಅಂತೂ ಮಾಡುತ್ತೆ. ಆ ಸೈಟಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡಿ ಏನೇನು ಬೇಕೋ ಚೇಂಜಸ್ ಮಾಡಿದ್ರು. ಎಂಟ್ರೆನ್ಸ್ ಈಗ ಈ ರೀತಿ ಇರೋದ್ರಿಂದ ಇಲ್ಲಿ ಬರಬಾರ್ದು ದಕ್ಷಿಣ ದಿಕ್ಕಿನಲ್ಲಿ ಅಂತ ಹೇಳ್ತಾರೆ. ನೀವು ಹೇಗೆ ಕಾಂಪ್ರಮೈಸ್ ಆದ್ರಿ? ಮೇಡಮ್, ನಮಗೂ ಅದ್ರ ಬಗ್ಗೆ ಝೀರೋ ನಾಲೆಜ್ ಇತ್ತು ಮೇಡಮ್. ಆ್ಯಕ್ಚುಲಿ ನಮ್ಮನ್ನ ಎಜುಕೇಟೆಡ್ ಮಾಡಿದೆ ದುಷ್ಯಂತ್ ಸರು. ಸೌತ್ ವೆಸ್ಟಲ್ಲಿ ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಆಲು ಗೇಟ್ ಇಟ್ಟಿರೋದು ನೋಡಿದ್ದೆ. ಬಟ್ ಆದರೆ ನಾನು ಆ್ಯಕ್ಚುಲಿ ಫುಲ್ಲು ಗೇಟ್ ಇಡೋ ಪ್ಲ್ಯಾನಲ್ಲಿದ್ದೆ. ಬಟ್ ಆದರೆ ಅವ್ರು ಎಜುಕೇಟ್ ಮಾಡಿದ್ರು, ಈ ಥರ ಅಲ್ಲಪ್ಪ, ಈ ಥರ ಮಾಡಬೇಕು, ಈ ಥರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ ಅಂತ ಹೇಳಿದಾದ್ಮೇಲೆ ನಾನು ಅದೇ ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ಎಷ್ಟು ಯಾವ ಮಟ್ಟಿಗೆ ಎಷ್ಟರಲ್ಲಿ ಮಾತ್ರ ಓಡಾಡಬೇಕು ಅಂತ ಹೇಳಿದಾರೋ ಆ ಇನ್ಸ್ಟ್ರಕ್ಷನ್ಸಲ್ಲಿ ನಾವು ಅಷ್ಟೇ ಒಳಗಡೆ ಎಂಟ್ರೆನ್ಸ್ ಇಟ್ಕೊಂಡಿದ್ದೀರಿ. ರೀಚಾರ್ಜ್ ಯೂನಿಟ್ ಅಂತ ಹೇಳಿದ್ರಿ, ಇಲ್ಲಿ ಗ್ರಾವಿಟಿ ಲೆವೆಲ್ ಹೇಗಿದೆ? ಗ್ರಾವಿಟಿ ಲೆವೆಲ್ಲು ಅವರು ಡೇ 1 ಹೇಳ್ಬಿಟ್ಟಿದ್ದಾರೆ ಮೇಡಮ್ ನಮಗೆ. ನಾನು ಆ್ಯಕ್ಚುಲಿ ಸೌತ್ ಫೇಸಿಂಗ್ ಸೈಟ್ ಆಗೋದ್ರಿಂದ ನಾನು ಹೇಳಿದೆ, ಫುಲ್ಲು ಮೋರಿಗೆ ಹೋಗ್ಬೇಕಲ್ಲ ನೀರು, ನಾವು ಇದು ಮಾಡಿದ್ದು ಮತ್ತೊಂದು ಮಾಡಿದ್ದು ಅಂದಿದ್ದಕ್ಕೆ, ಇಲ್ಲ ವಾಸ್ತುಬದ್ಧವಾಗಿಯೇ ಮಾಡಬೇಕು, ನಾನು ಹೇಳ್ದಾಗೆ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮದು ಸೌತ್ ಡೈರೆಕ್ಷನಲ್ಲಿ ಫೇಸಿಂಗ್ ಸೈಟ್ ಇರೋದ್ರಿಂದ ನಮಗೆ ನಾರ್ತ್ ಡೈರೆಕ್ಷನ್ಗೆ ಈಸ್ಟ್ ಡೈರೆಕ್ಷನ್ಗೆ ನೀರು ಫ್ಲೋ ಆಗೋ ಥರನೇ ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಮಾಡಿ ಅದೇ ಥರನೇ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ನಾವು ಫ್ಲೋ ಕೊಟ್ಟಿದ್ದೀರಿ. ನಾರ್ಮಲ್ ಮೇಲಿಂದ ವಾಟ್ರ್ ಮಾತ್ರ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿ ಡಿಸೈನ್ ಮಾಡಿಸಿದ್ದಾರೆ. ಫ್ಲೋರ್ ಆಲ್ರೆಡಿ ನಾವು ಈ ಕಡೆನೇ ಸ್ಲೋಪ್ ಕೊಟ್ಟು ಡಿಸೈನ್ ಮಾಡಿದ್ದೀರಿ. ಈಗ ಜನರೇಟರು ಅಥವಾ ಕರೆಂಟದು ಯಾವುದೇ ಸಂಬಂಧಪಟ್ಟ ವಿಚಾರಗಳು ಅಂತ ಬಂದರೆ ಆಗ್ನೇಯ ಮೂಲೆಯಲ್ಲಿ ಇಡಬೇಕು. ಹೌದು ಮೇಡಮ್, ಅದನ್ನು ಹೇಳ್ಬಿಟ್ಟಿದ್ದಾರೆ. ಆಗ್ನೇಯ ಮೂಲೆಯಲ್ಲೇ ಬರಬೇಕು ಅಂತ ಆ ಜನ್ರೇಟ್ರಿಗೆ, ಆಮೇಲೆ ಆ ಮೀಟ್ರ್ ಬಾಕ್ಸ್ಗೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಜಾಗ ಬಿಡಿಸಿ ಅಲ್ಲೇ ಬರಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಒಂದು ಕೆಲಸ ಆದ ತಕ್ಷಣನೇ ನೀವು ಫೋಟೋ ವಿಡಿಯೋ ಕಳಿಸ್ತಾ ಇರ್ತೀರಾ? ಹೌದು ಮೇಡಮ್, ಪ್ರತಿದಿನ ಏನೇ ಕೆಲಸ ಆಗಬೇಕಾದ್ರೂ ಈ ಕೆಲಸ ಆಗ್ತಾ ಇದೆ ಇದು ಅಂತ ಹೇಳ್ಬಿಟ್ಟು ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಳಿಸ್ಬಿಟ್ಟಿರ್ತೀನಿ. ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಇಮಿಡಿಯೇಟ್ ಹೇಳ್ತಾರೆ, ಇಲ್ಲ ಅಂದರೆ ಫೈನ್ ಗೋ ಹೆಡ್ ಅಂತ ರಿಪ್ಲೈ ಮಾಡ್ತಾರೆ ಅವರು. ಮನೆ ಪರಿಚಯ ಮಾಡಿಸ್ಕೊಡಿ, ಎಲ್ಲೆಲ್ಲಿ ಏನೇನಿದೆ ಅಂತ ಅಂದು. ಮೇಡಮ್, ಇದು ನಮ್ಮದು ಸೌತ್ ಫೇಸಿಂಗ್ ಸೈಟ್ ಆದ್ದರಿಂದ ನಾವು ಈ ಸೌತ್ ವೆಸ್ಟಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದೀರಿ. ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಇದು ಸಹ ಅವರೇ ಡಿಸೈನ್ ಮಾಡಿರೋದು. ಇದು ಈಸ್ಟ್ ಫೇಸಿಂಗ್ ಡೋರು ಮೇಡಮ್. ಇದೊಂದು ಸಿಂಗಲ್ ಬೆಡ್ರೂಮ್ ಮನೆ. ಇದು ಕಿಚನ್ನು, ಇದು ಬೆಡ್ರೂಮ್, ಇದು ಸಿಂಗಲ್ ಬೆಡ್ರೂಮ್ ಮನೆ. ಒಂದು ಚಿಕ್ಕ ಫ್ಯಾಮಿಲಿ ಇರೋ ಥರ ಮಾಡಿ ಬಾಡಿಗೆಗೋಸ್ಕರ ಮಾಡಿರೋದು. ಹೌದು, ಚಿಕ್ಕ ಫ್ಯಾಮಿಲಿ. ಕೆಳಗಡೆ ಇಷ್ಟು ದೊಡ್ಡ ಪಾರ್ಕಿಂಗ್ ಇರೋದ್ರಿಂದ ಯಾರಾದರೂ ಬಂದರೂ ಹೋದ್ರು ನಮ್ಗೆ ಗೊತ್ತಾಗಲ್ಲ. ಇಷ್ಟರಲ್ಲೇ ವಾಸ್ತುಬದ್ಧವಾಗಿ ಕಿಚನ್ ಇಲ್ಲಿ, ಬೆಡ್ರೂಮ್ ಇಲ್ಲಿ ಮಾಡಿದ್ದಾರೆ. ಹೌದೌದು, ಮಾಡಿದ್ದಾರೆ, ಅವರೇ ಡಿಸೈನ್ ಮಾಡಿರೋದು. ಮೆಟ್ಲು ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಮನೆ ಬಗ್ಗೆನೇ ಅಷ್ಟೊಂದು ನಾಲೆಜ್ ಇರಲಿಲ್ಲ.
ಏನು ಅಂದರೆ ಕಾಂಕ್ರೀಟು ಒಂದು ಬ್ಲಾಕ್ಸಿಂದ ನಡೆಯುತ್ತೆ ಮನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ, ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ವಾಸ್ತುವಲ್ಲಿ ಫಾಲೋ ಅಪ್ ಮಾಡಬೇಕು ಅಂತ ಅವರೇ ನನಗೆ ಎಜುಕೇಟ್ ಮಾಡಿದ್ದು. ಮೆಟ್ಲು ಸಹ ಎಷ್ಟು ಮೆಟ್ಲು ಇರಬೇಕು ಸ್ಪೆಸಿಫಿಕ್ ಆಗಿ ಅಂತ ಅವರೇ ಡಿಸೈನ್ ಮಾಡಿ ಪ್ರತಿ ಒಂದು ಫ್ಲೋರ್ಗೂ ಇಷ್ಟೇ ಮೆಟ್ಲು ಇಡ್ಸಿದ್ದಾರೆ ಮೇಡಮ್. ನಾವು ಮೆಟ್ಲು ಎತ್ತಬೇಕಾದ್ರೆ ಲಾಭ ನಷ್ಟ ಅಂತ ಹೇಳಿ ನಾವು ಲಾಸ್ಟ್ಗೆ ಲಾಭಕ್ಕೆ ಹೋಗಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇದು ಡಬಲ್ ಬೆಡ್ರೂಮ್ ಮನೆ ಅಂತ ಕಾಣಿಸುತ್ತೆ. ಹೌದು ಮೇಡಮ್, ಇದು ಡಬಲ್ ಬೆಡ್ರೂಮ್ ಮನೆ. ಇದು ಒಂದು ರೆಂಟ್ಗೆ ಪರ್ಪಸ್ಗೆ ಕಟ್ಟಿದ್ದೀರಿ. ಇಲ್ಲೇನಿದೆ? ಇದೊಂದು ಬೆಡ್ರೂಮ್ ಮನೆ, ಇದೊಂದು ಬೆಡ್ರೂಮು, ಇದು ಹಾಲು, ಇದು ಕಿಚನ್. ಹೌದು, ಇದು ಓಪನ್ ಕಿಚನ್ನು, ಇದು ಡೈನಿಂಗ್ ಹಾಲು, ಇದೊಂದು ಕಾಮನ್ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್, ಬೆಡ್ರೂಮ್ಗೆ ಅಟ್ಯಾಚು, ಮಾಸ್ಟರ್ ಬೆಡ್ರೂಮ್ ಇದೆ. 2 ಬಾತ್ರೂಮ್ ಇದೆ. ಹೌದು ಮೇಡಮ್, 2 ಬಾತ್ರೂಮ್. ಈ ಕಡೆ ಇನ್ನೊಂದು ಪೋರ್ಷನ್, ಇದೊಂದು ಪೋರ್ಷನ್ ಮನೆ, ಇನ್ನೊಂದು ಪೋರ್ಷನ್ನು 3 ಬೆಡ್ರೂಮ್ ಮನೆ ಇದೆ. ಇಷ್ಟೊಂದು ದೊಡ್ಡ ಪ್ಯಾಸೇಜ್ ಬಿಟ್ಟಿದ್ದಾರೆ, ನೀವು ಅದಕ್ಕೆ ಒಪ್ಕೊಂಡ್ರಾ? ಮೇಡಮ್ ಆ್ಯಕ್ಚುಲಿ ಫಸ್ಟು ಅವ್ರು ಹೇಳಿದಾಗ ನಾನು ತುಂಬ ಮನೆ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಪ್ಯಾಸೇಜ್ಗೆ ನಾನು ಕಾಂಪ್ರಮೈಸ್ ಆಗಿರಲಿಲ್ಲ. ಬಟ್ ಆದರೆ ಅವರು ವಾಸ್ತುಬದ್ಧವಾಗಿ ಪ್ಯಾಸೇಜು ಈ ಡೈರೆಕ್ಷನಲ್ಲಿ ಇಷ್ಟು ಪ್ಯಾಸೇಜ್ ಬಿಡಲೇಬೇಕು ಅಂತ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದ ಆಮೇಲೆ ಅದೇ ಇನ್ಸ್ಟ್ರಕ್ಷನ್ಸೇ ಫಾಲೋ ಮಾಡಿ. ಎಷ್ಟು ದೊಡ್ಡ ಸಾಮಾನಿದ್ರು ಆರಾಮ್ಸೆ ತಗೊಂಡ್ಬರ್ಬೋದು. ಹೌದು, ಸಾಮಾನು ತರ್ಬೋದು, ಆರಾಮಾಗಿ ಬರ್ಬೋದು. ಗಾಳಿ ಬೆಳಕು ಬಟ್ ಆದರೆ ನಮ್ಮ ಗಾಳಿ ಬೆಳಕು ಸಹ ಚೆನ್ನಾಗಿರುತ್ತೆ. ಇದು 3 ಬೆಡ್ರೂಮ್ ಮನೆ, ಈ ಪೋರ್ಷನ್ನು, ಆ ಪೋರ್ಷನ್ 2 ಬೆಡ್ರೂಮ್ ಮನೆ, ಅವಾಗೆ ನಿಮ್ಗೆ ತೋರಿಸ್ತೀನಿ. ಇದೊಂದು ಕಿಚನ್, ಈ ಕಿಚನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಹೇಳಿದ್ದಾರೆ. ಏನು ಚೇಂಜಸ್ ಹೇಳಿದ್ದಾರೆ? ಕಿಚನ್ ಅನ್ನೋದು ಒಂದು ಮನೇಲಿ ಇಂಪಾರ್ಟೆಂಟ್ ಅಂತೆ. ಅದಕ್ಕೆ ಗಾಳಿ ಬೆಳಕು, ಮನೆಯಲ್ಲಿ ಲೇಡೀಸ್ ಆಲ್ಮೋಸ್ಟ್ ಆಲ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಅದಕ್ಕೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಮಾಡಿಸಿದ್ದಾರೆ ಮೇಡಮ್. ಈಗ ಅಡುಗೆ ಮನೆಯಲ್ಲಿ ಕಟ್ಟಡ ಏನೋ ನಿರ್ಮಾಣ ಆಗ್ತಾ ಇದೆ, ಸ್ಟವ್ ಇಲ್ಲೇ ಬರಬೇಕು, ಫ್ರಿಜ್ ಇಲ್ಲೇ ಬರಬೇಕು ಅಂತ ಪ್ರತಿಯೊಂದನ್ನು ಹೇಳಿದಾರಾ? ಹೌದು ಮೇಡಮ್, ಸ್ಟವ್ ಇಲ್ಲೇ ಬರಬೇಕು, ಫ್ರಿಜ್ ಇಲ್ಲೇ ಬರಬೇಕು ಅಂತ ಎಲ್ಲ ಡಿಸೈನ್ ಆಲ್ರೆಡಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಬರಬೇಕು ಅಂತ ಹೇಳಿದ್ದಾರೆ. ಹೌದು ಮೇಡಮ್, ಪ್ರತಿಯೊಂದೂ ಹೇಳಿದ್ದಾರೆ. ಇಲ್ಲಿ ಸಿಂಕ್ ಎಲ್ಲಿ ಬರಬೇಕು, ಸಿಂಕ್ ಎಲ್ಲಿಂದ ಬರಬೇಕು ಅಂತ ಹೇಳಿದ್ದಾರೆ. ಸಿಂಕು ನಾರ್ತ್ ಈಸ್ಟಲ್ಲೇ ಡೈರೆಕ್ಷನಲ್ಲೇ ಬರಬೇಕು ಅಂತ ಹೇಳಿ ಆಲ್ರೆಡಿ ಮುಂಚೆನೇ ಪ್ಯಾಸೇಜ್ ಬಿಡಿಸಿ ಮಾಡಿಸಿದ್ದಾರೆ ಮೇಡಮ್. ವಿಂಡೋ ಅದಕ್ಕೆ ಸಫಿಷಿಯೆಂಟ್ ಆಗಿ ಒಲೆ ಎಲ್ಲಿಗೆ ಬೇಕು ಆ ಒಲೆಗೆ ಏನು ಪ್ರಾಬ್ಲಮ್ ಆಗದ ಥರ ವಿಂಡೋ ಇಟ್ಸ್ಬಿಟ್ಟು ಎಲ್ಲ ಮಾಡಿಸಿದ್ದಾರೆ. ಫ್ರಿಜ್ ಎಲ್ಲಿಡೋದಕ್ಕೆ ಹೇಳಿದ್ದಾರೆ? ನಾರ್ತ್ ವೆಸ್ಟಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಅದಕ್ಕೋಸ್ಕರ ಜಾಗ ಬಿಡಿಸಿದ್ದಾರೆ. ರುಬ್ಬೋ ಎಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ? ರುಬ್ಬೋ ಗುಂಡನ್ನ ನಮಗೆ ನೈಋತ್ಯದಲ್ಲಿ ಇಡಕ್ಕೆ ಹೇಳಿದ್ದಾರೆ ಮೇಡಮ್. ಇದು ಸೌತ್ ವೆಸ್ಟ್ ಬರುತ್ತೆ, ಈ ಮೂಲೆಯಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ ನಮಗೆ ಸ್ಪೆಸಿಫಿಕ್ ಆಗಿ. ರುಬ್ಬೋ ನಾನು ಈ ಕಾಲದಲ್ಲಿ ಯಾರು ಇಡ್ತಾರೆ ಅಂತ ಹೇಳಿದೆ, ಇಲ್ಲಪ್ಪ ನೀನು ಅದನ್ನು ಫಾಲೋ ಮಾಡಲೇಬೇಕು, ಇನ್ಸ್ಟ್ರಕ್ಷನ್ಸ್ನ ನೀನು ರುಬ್ಬೋ ಹುಡುಕಿ ತಂದು ಇಡು ಅಂತ ಹೇಳಿದ್ದಾರೆ ಮೇಡಮ್. ಕೇವಲ ನೀಲಿ ನಕ್ಷೆ ಅಷ್ಟೇ ಕೊಡೋದಿಲ್ಲ, ರುಬ್ಬಗುಂಡಾಗಿರ್ಬೋದು, ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್, ಪ್ರತಿ ಒಂದು ಸ್ವಿಚ್ಚು ನೀವಿಡೋ ಹೆಜ್ಜೆನೂ ಕೂಡ ಅವ್ರ ಹತ್ರ ಕೇಳಿನೇ ಬಡಿಯುವಂಥದ್ದಾಗಿದೆ. ಈಗ ಮೇಡಮ್ ನನ್ನ ಮನೆ ಏನು ಅಂದರೆ, ನಾನು ಈ ಮನೆಯಲ್ಲಿ ತುಂಬ ಚೆನ್ನಾಗಿರ್ತೀನಿ, ಇನ್ನು ಚೆನ್ನಾಗಾಗ್ತೀನಿ ಅಂತ ಒಂದು ಆಶ್ವಾಸನೆ ಅವರು ಕೊಟ್ಟಿದ್ದಾರೆ. ನನಗೂ ಅದೇ ಆತ್ಮವಿಶ್ವಾಸ ಇದೆ. ಅದ್ರದ್ದು ಅವ್ರ ಇನ್ಸ್ಟ್ರಕ್ಷನ್ಸಲ್ಲೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಎಷ್ಟು ಕಿಟಕಿಗಳನ್ನ ಈ ಮನೆಗೆ ಇಡೋದಕ್ಕೆ ಹೇಳಿದ್ದಾರೆ? ಕಿಟಕಿಗಳು ಮಾತ್ರ ಇಷ್ಟು ನಂಬರ್ ಅಂತ ಹೇಳಿಲ್ಲ ಮೇಡಮ್. ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲೆಲ್ಲ ರಿಕ್ವೈರ್ಮೆಂಟ್ ಪ್ರಕಾರ ಕಿಟಕಿಗಳು ಮಾಡಿಸಿದ್ದಾರೆ. ಬಟ್ ಆದರೆ ಬಾಗಿಲು ಮಾತ್ರ ಸ್ಪೆಸಿಫಿಕ್ ಆಗಿ ಈಕ್ವಲ್ ನಂಬರ್ಸ್, ಈವನ್ ನಂಬರ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಬಾಗಿಲುಗಳನ್ನ ಇದು ಮಾಡಿಸಿದ್ದಾರೆ. ಈ 3 ಬೆಡ್ರೂಮ್ ಮನೆಯಲ್ಲಿ ಎಷ್ಟು ಬಾಗಿಲುಗಳು ಬಂದಿದೆ? ಈ 3 ಬೆಡ್ರೂಮ್ ಮನೆಯಲ್ಲಿ 8 ಡೋರ್ಸ್ ಬಂದಿದೆ, 8 ಬಾಗಿಲು. ಆಮೇಲೆ ಪ್ರತಿ ಒಂದು ಕಿಟಕಿ ಮೇಲೇನು ವೆಂಟಿಲೇಟರ್ ಡಿಸೈನ್ ಮಾಡಿದ್ದಾರೆ. ಕಿಚನಲ್ಲಾಗಲಿ, ಹಾಲಲ್ಲಾಗಲಿ, ರೂಮಲ್ಲಾಗಲಿ ಪ್ರತಿಯೊಂದೂ ಅದೇ ಪ್ರಕಾರವಾಗಿ ನಾವು ವೆಂಟಿಲೇಷನ್ಗೆ ಮತ್ತು ವಿಂಡೋ ಮೇಲೆ ಮತ್ತೆ ವೆಂಟಿಲೇಟರ್ ವಿಂಡೋಸನ್ನು ಸಹ ಇಡ್ತಾ ಇದ್ದೀರಿ. ಸೊ ಯಾವುದಕ್ಕೂ ಕಾಂಪ್ರಮೈಸ್ ಅಂತ ಇಲ್ಲ. ಅವರು ಏನಂತ ಹೇಳಿದ್ದಾರೆ ಅಂದರೆ, ಈ ಮನೆಯಲ್ಲಿ ನಿಮಗೆ ಎ ಸಿ ಫೀಲಿಂಗ್ ಇರಬೇಕು, ವಿತೌಟ್ ಎ ಸಿ ನಿಮ್ಗೆ ಆ ಥರ ಕೂಲ್ನೆಸ್ ಇರಬೇಕು, ಚಿಲ್ನೆಸ್ ಇರಬೇಕು ಅಂತ ಹೇಳಿ. ಆಮೇಲೆ ಬೆಳಕು ಸಹ ಲೈಟು ನಿಮಗೆ ಅವಶ್ಯಕತೆನೇ ಇಲ್ಲ, ನಾನು ಕಟ್ಸೋ ಮನೆಯಲ್ಲಿ ಲೈಟೇ ಅವಶ್ಯಕತೆ ಇಲ್ಲ ಅಂತ ಹೇಳಿ ಡಿಸೈನ್ ಮಾಡಿಸ್ತಿದ್ದಾರೆ. ಈ ಬೆಡ್ರೂಮ್ ಸಹ ತುಂಬ ಸ್ಪೇಸಿಯಸ್ ಆಗಿದೆ ಮೇಡಮ್. ಇದು ಮಾಸ್ಟರ್ ಬೆಡ್ರೂಮು. ಆ್ಯಕ್ಚುಲಿ ಇದು ನಾವು ಲಿವಿಂಗ್ ಮಾಡೋ ರೂಮು. ಅವರು ಹೇಳಿದ್ದಾರೆ ಮಾಸ್ಟರ್ ಬೆಡ್ರೂಮ್ ತುಂಬ ನೀವಿರೋ ರೂಮು ತುಂಬ ಸ್ಪೇಷಿಯಸ್ ಆಗಿರಬೇಕು ಅಂತ, ಕಂಫರ್ಟ್ ಆಗಿರಬೇಕು ಅಂತ. ಈ ನಮ್ಮ 3 BHK ಮನೆಯಲ್ಲೇ ಇದು ದೊಡ್ಡ ರೂಮ್ ಇದೆ ಮೇಡಮ್. ತುಂಬ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಈ ರೂಮಲ್ಲಿ.
ಹೌದು ಮೇಡಮ್, ತುಂಬ ವೆಂಟಿಲೇಷನ್ ಕಬೋರ್ಡ್ಸ್ ಎಲ್ಲಿರಬೇಕು ಅಂತ ಹೇಳಿದ್ದಾರೆ. ಅವರೇ ಎಲ್ಲ ಡಿಸೈನ್ ಮಾಡಿಸಿದ್ದಾರೆ. ಕಬೋರ್ಡ್ಸು ನಮಗೆ ಸೌತ್ ವೆಸ್ಟಲ್ಲಿ ಹೇಳಿದ್ದಾರೆ. ಸೌತ್ ವೆಸ್ಟಲ್ಲಿ ಕಬೋರ್ಡ್ಸ್ ಬರಬೇಕು ಅಂತ ಹೇಳಿದ್ದಾರೆ. ಬಟ್ ಆದರೆ ನಮಗೆ ದುಡ್ಡಿನ ಪೆಟ್ಟಿಗೆ ಇಲ್ಲಿಡಬಾರ್ದಂತೆ, ನಮಗೆ ಬೇರೆ ದಿಕ್ಕಲ್ಲೇ ಹೇಳಿದ್ದಾರೆ. ಜನಗಳು ತಿಳ್ಕೊಳ್ಳಿರೋ ಥರ ಇದು ಕುಬೇರ್ ಮೂಲೆ ಅಂತ ಹೇಳ್ತಾರೆ. ಬಟ್ ಆದರೆ ಇದು ಕುಬೇರ್ ಮೂಲೆ ಅಲ್ಲ, ಇದು ನೈಋತ್ಯ ಅಷ್ಟೇ. ನಮ್ಮದು ಕುಬೇರ್ ಮೂಲೆ ಏನು ಅಂತ ನಮ್ಗೆ ಆಲ್ರೆಡಿ ಇವಾಗ ಇರೋ ಮನೆಯಲ್ಲೇ ನಮಗೆ ಚೇಂಜಸ್ ಮಾಡಿಸಿದ್ದಾರೆ. ಅದೇ ಥರ ಈ ಮನೆಗೂ ಸಹ ನಮಗೆ ಕುಬೇರ್ ಮೂಲೆ ಯಾವುದು, ಅಗ್ರಸ್ಥಾನ ಯಾವುದು, ಅದಕ್ಕೆ ಆ ಜಾಗ ಯಾವುದು ಅಂತೇಳಿ ಇದರಲ್ಲೂ ಆಲ್ರೆಡಿ ಡಿಸೈನ್ ಮಾಡಿಸಿದ್ದಾರೆ ನಮಗೆ. ಇದು ಸಾಮಾನ್ಯವಾಗಿ ಮಾಸ್ಟರ್ ಬೆಡ್ರೂಮಲ್ಲಿ ಕುಬೇರ್ ಮೂಲೆ ಅಂತ ಹೇಳ್ತಾರೆ ಮೇಡಮ್. ಆದರೆ ನಮ್ಮನ್ನ ಎಜುಕೇಟ್ ಮಾಡಿದ್ರು ದುಷ್ಯಂತ್ ಸರು, ಇದು ಆ್ಯಕ್ಚುಲಿ ಇದು ಕುಬೇರ್ ಮೂಲೆನೇ ಅಲ್ಲ, ಇದು ನೈಋತ್ಯ ಅಷ್ಟೇ. ನಮಗೆ ಏನಂತ ಹೇಳಿದ್ದಾರೆ, ಇಲ್ಲಿ ಮಲ್ಗೋಕ್ಕೆ ಬಟ್ಟೆ ಇಡೋಕ್ಕೆ ಜಾಗ ಮಾತ್ರ ಇದು ಡಿಸೈನ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ನಮಗೆ ದಕ್ಷಿಣಕ್ಕೆ ತಲೆ ಹಾಕ್ಬಿಟ್ಟು ಮಲ್ಗೋಕ್ಕೆ ಹೇಳಿದ್ದಾರೆ ಈ ರೂಮಲ್ಲಿ. ಇಲ್ಲಿ ಸೌತ್ ವೆಸ್ಟಲ್ಲಿ ಬಟ್ಟೆ ಇಡೋಕ್ಕೆ ಹೇಳಿದ್ದಾರೆ. ನಮಗೆ ದುಡ್ಡಿಂದು ಮತ್ತೊಂದು ಎಲ್ಲನೂ ನಾರ್ತಲ್ಲಿ ಮಾರ್ಕ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಜಾಗ ಅಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ. ಕುಬೇರನ್ ಸ್ಥಾನ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ಲಿ ಅಂತ ತೋರಿಸ್ತೀರಾ? ಹಾಂ ಬನ್ನಿ ಮೇಡಮ್. ಇವಾಗ ಸದ್ಯಕ್ಕೆ ನಮಗೆ ಇಲ್ಲಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾವು ಅದಕ್ಕೇನೇನು ಬೇಕೋ ಎಲ್ಲನೂ ಡಿಸೈನ್ ಆಗಿದೆ. ಇಲ್ಲಿ ಕೇವಲ ದುಡ್ಡು ಮತ್ತು ಡಾಕ್ಯುಮೆಂಟ್ಸ್ ಇಡುವಂಥ ಜಾಗ. ಹೌದು ಮೇಡಮ್. ನಮಗೆ ಈ ಉತ್ತರ ದಿಕ್ಕಿನಲ್ಲಿ ನಮಗೆ ಇಲ್ಲಿ ಚಿನ್ನ, ಬೆಳ್ಳಿ, ನಮಗೆ ಡಾಕ್ಯುಮೆಂಟ್ಸ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಏನೇ ಇಂಪಾರ್ಟೆಂಟ್ ಥಿಂಗ್ಸು ನಮ್ಮ ಮನೇಲಿ ಇರುತ್ತೋ, ದುಡ್ಡು ಸಹ ಇನ್ಕ್ಲೂಡಿಂಗ್ ದುಡ್ಡು ಸಹ ಇಲ್ಲಿ ಇಡೋದಕ್ಕೆ ನಮಗೆ ಹೇಳಿದ್ದಾರೆ ಮೇಡಮ್. ಇದೇ ಕುಬೇರ ಸ್ಥಾನ. ಇದೇ ಕುಬೇರ ಸ್ಥಾನ. ತಿಜೋರಿ ಪೆಟ್ಟಿಗೆನ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀರಾ ಮೇಡಮ್? ಆಲ್ರೆಡಿ ನಮ್ಮ ಮನೇಲಿ ತಿಜೋರಿ ಪೆಟ್ಟಿಗೆ ಇದೇ ನಾರ್ತ್ ಡೈರೆಕ್ಷನಲ್ಲೇ ಇಟ್ಟಿದ್ದೀರಿ. ಅಲ್ಲ, ಈ ಮನೆಗೂ ತಿಜೋರಿ ಅಲ್ಲಿ ಏನು ಫಾಲೋ ಮಾಡ್ತಾ ಇರೋ ಮತ್ತೆ ಅದೇ ಇನ್ಸ್ಟ್ರಕ್ಷನ್ಸ್ ಸಹ ಈ ಮನೆಯಲ್ಲೂ ನಾವು ಅದೇ ಫಾಲೋ ಮಾಡ್ತೀರಿ. ಯಾಕಂದರೆ ಇವಾಗ ಆ ಮನೆಯಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಅದರಿಂದನೇ ನಾವು ಈ ಮನೆ ಕಟ್ತಾ ಇರೋದು ಮೇಡಮ್. ಇಲ್ಲಿ ದುಡ್ಡು, ಒಡವೆ, ಚಿನ್ನ ಜೊತೆಯಲ್ಲಿ ಸಹ ನನಗೆ ಏನೇ ಒಂದು ಟ್ರಾನ್ಸಾಕ್ಷನ್ನು ಸಹ ನನಗೆ ಈ ಜಾಗದಲ್ಲೇ ನಿಂತು ಮಾಡು ಅಂತ ಹೇಳಿದ್ದಾರೆ. ಇವಾಗ ನಾನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗಿಂದ ಸಹ ನಾನು ಇವಾಗ ಒಂದು ಮೆಟೀರಿಯಲ್ಗೆ ಏನೇ ಥರ ಪೇಮೆಂಟ್ ಮಾಡೋದಿದ್ರು ಇದೇ ಜಾಗದಲ್ಲಿ ನಿಂತು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀನಿ. ಅವರು ನನಗೆ ಎಜುಕೇಟ್ ಮಾಡಿದ್ದಾರೆ. ನಾರ್ತ್ ಡೈರೆಕ್ಷನ್ ಈಸ್ ಎ ಕುಬೇರನ ಸ್ಥಾನ ಅಂತ ಹೇಳಿ ನಮಗೆ ಎಜುಕೇಟ್ ಮಾಡಿ ನಾನು ಅದನ್ನು ಅದೇ ಇನ್ಸ್ಟ್ರಕ್ಷನ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದಾಗೆ ನೀವು ಈಗಾಗಲೇ ಇಲ್ಲಿಂದನೇ ಎಲ್ಲ ಪೇಮೆಂಟ್ಸು ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಇಲ್ಲಿಂದನೇ ಎಲ್ಲ ಪೇಮೆಂಟ್ಸು ಮಾಡ್ತಾ ಇದ್ದೀನಿ. ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಇಲ್ಲಿ? ನಾವು ಇಲ್ಲೇ ಈ ನಾರ್ತ್ ಡೈರೆಕ್ಷನಲ್ಲೇ ನಿಂತ್ಕೊಂಡು ಪ್ರತಿಯೊಂದೂ ಪೇಮೆಂಟು ಸಹ ಇಲ್ಲೇ ಮಾಡ್ತಾಯಿದ್ರಿ. ಥ್ರೂ ಕ್ಯಾಶ್ ಆಗಲಿ, ಆನ್ಲೈನ್ ಆಗಲಿ, ಮತ್ತೊಂದಾಗಲಿ ಎಲ್ಲನೂ ಇದೇ ದಿಕ್ಕಲ್ಲಿ ಬಂದು ಮಾಡ್ತಾಯಿರಿ. ಯಾಕೆ ಇದ್ರ ಬಗ್ಗೆ ನಮಗೇನು ಅಷ್ಟೊಂದು ನಾಲೆಜ್ ಇರಲಿಲ್ಲ. ದುಷ್ಯಂತ್ ಸರು ಬಂದ್ಬಿಟ್ಟು ಇದೇ ದಿಕ್ಕಲ್ಲಿ ನಿಂತ್ಕೊಂಡು ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ ಮೇಲೆ ಇದೇ ದಿಕ್ಕಲ್ಲಿ ಮಾಡ್ತಾ ಇರೋದಕ್ಕೆ ನಮಗೆ ಮನಿ ಫ್ಲೋ ಸಹ ಅದೇ ಥರ ಆಗ್ತಾಯಿದೆ. ಟ್ರಾನ್ಸಾಕ್ಷನ್ನು ಸಹ ಹಂಗೆ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ವೀಕ್ಲಿ ಪೇಮೆಂಟ್ ಮಾಡ್ತಾ ಇರ್ತೀರಲ್ಲ, ಯಾವ ರೀತಿ ಕಷ್ಟಗಳು ಬಂದಿಲ್ಲ ನಿಮಗೆ ಪೇಮೆಂಟ್ ಮಾಡುವಾಗ? ಮೇಡಮ್, ನಾನು ಅವತ್ತೇ ಹೇಳಿದೆ ನಿಮಗೆ, ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮನೆ ಕನ್ಸ್ಟ್ರಕ್ಷನ್ನು ತುಂಬ ಆರಾಮಾಗಿ ಸಲೀಸಾಗಿ ನಡೀತಾ ಇದೆ, ಯಾವುದೇ ಥರ ಸ್ಲೋ ಆಗಿಲ್ಲ ಕನ್ಸ್ಟ್ರಕ್ಷನ್ಸಲ್ಲಿ ಅಂದಾಗ ನಾನು ಇಲ್ಲಿ ನಿಂತ್ಕೊಂಡು ಪೇಮೆಂಟ್ ಮಾಡ್ತಾ ಇರೋದಕ್ಕೇ ಕನ್ಸ್ಟ್ರಕ್ಷನ್ಸು ಫ್ಲೋ ನಡೀತಾ ಇರೋದು. ನಾನು ಕನ್ಸ್ಟ್ರಕ್ಷನಲ್ಲಿ ಪೇಮೆಂಟೇ ಮಾಡಿಲ್ಲ ಅಂದರೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲಿ ನಡೆಯುತ್ತೆ? ಲೇಬರ್ಸ್ ಎಲ್ಲಿ ಬರ್ತಾರೆ? ಒಂದು ದಿವಸ ಪೇಮೆಂಟ್ ಮಾಡಿಲ್ಲ ಅಂದರೆ ಮತ್ತೊಂದು ದಿವಸ ಬರೋದೇ ಇಲ್ಲ ಅವರು. ಇವಾಗ ಪ್ರತಿಯೊಂದನ್ನು ಅವ್ರ ಗೈಡೆನ್ಸಲ್ಲೇ ನಡೀತಾ ಇರ್ತೀರಾ. ನಿಮಗೆ ಗೊತ್ತಾಗದೆ ಏನಾದರೂ ಮಿಸ್ಟೇಕ್ ಮಾಡಿರ್ತೀರಲ್ವಾ? ಅದು ಏನು ಮಿಸ್ಟೇಕ್ ಮಾಡಿದ್ದೀರಾ ಮೇಡಮ್? ಏನಾಗುತ್ತೆ ಅಂದರೆ ಅವರು ಪ್ರತಿ ಸಲ ಏನಾದರೂ ಕಳಿಸ್ಬೇಕಾದ್ರೆ ನನಗೆ ಕ್ಲಿಯರ್ ಪಿಕ್ಚರ್ ಕಳಿಸು ಅಂತ ಹೇಳ್ತಾರೆ. ಏನಂದರೆ ಫುಲ್ಲು ಸೈಟ್ ಕವರ್ ಆಗಂಗೆ, ಆಮೇಲೆ ಏನಾದರೂ ನನ್ನ ಮೆಟೀರಿಯಲು ರಾಂಗ್ ಸೈಡಾಗಿ ಡಂಪ್ ಮಾಡಿಬಿಟ್ಟಿದ್ರೆ. ಮೆಟೀರಿಯಲ್ ರಾಂಗ್ ಸೈಡ್ ಅಂತ ಹೇಳಿದ್ರಿ, ಯಾವ ಸೈಡ್ ಅಂದರೆ ರಾಂಗ್ ಅಂತ ಹೇಳಿದ್ದಾರೆ? ನನಗೆ ನಾರ್ತ್ ಡೈರೆಕ್ಷನ್, ಈಸ್ಟ್ ಡೈರೆಕ್ಷನಲ್ಲಿ ಡಂಪ್ ಮಾಡಿದ್ರೆ ಅಲ್ಲಿ ಇಮಿಡಿಯೇಟಾಗಿ ವೆಕೇಟ್ ಮಾಡ್ಸೋಕೆ ಹೇಳ್ತಾರೆ. ಇಮಿಡಿಯೇಟಾಗಿ ನಾನು ಮಾಡಿಸಿದ್ದೀನಿ. ಅದೇ ಥರ ನನಗೆ ಅದರಿಂದ ಮಾಡಿಸಿರೋದ್ರಿಂದ ನನಗೆ ಗೊತ್ತಿಲ್ಲ ಅದರಲ್ಲಿ ನೆಗೆಟಿವ್ ಥಿಂಗ್ಸ್ ಏನು ಅಂತ. ಪಾಸಿಟಿವ್ ಆಗಿ ನನಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆ ಜಾಗದಲ್ಲಿ ಮೆಟೀರಿಯಲ್ ಹಾಕ್ಸಿದಾಗ ನಿಮಗೆ ಕೆಲಸ ಸ್ಲೋ ಆಗಿದೆ, ಸ್ಟಾಪೇ ಆಗಿದೆ. ಆ ಟೈಮಲ್ಲಿ ಆಗೋದಕ್ಕೆ ಬಿಟ್ಟೇ ಇಲ್ಲ ಅವರು. ಸ್ಲೋ ಆಗೋಕ್ಕೆ ನನಗೆ ಇಲ್ಲಿವರೆಗೂ ಸ್ಲೋ ಆಗೋಕ್ಕೆ ಬಿಟ್ಟಿಲ್ಲ, ಸ್ಟಾಪ್ ಆಗೋಕ್ಕೆ ಬಿಟ್ಟಿಲ್ಲ. ನಾನು ಹೇಳಿದೆ ನಿಮಗೆ ಡೇ ಒನ್ನಿಂದನೂ ನನಗೆ ಡೇ ಒನ್ನಿಂದನೂ ಸಹ ವರ್ಕು ಪ್ರೋಗ್ರೆಸ್ಸಲ್ಲೇ ಇದೆ. ಇಷ್ಟೆಲ್ಲ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸು ಪ್ರತಿಯೊಂದನ್ನು ಕೂಡ ಅಲ್ಲಗಳಿ ಅಂತಿಲ್ಲ, ಪ್ರತಿಯೊಂದಕ್ಕೂ ಅವ್ರ ಗೈಡೆನ್ಸ್ ತೊಗೊಂಡೇ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಓವರಾಲ್ ಆಗಿ ನೀವು ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಓವರಾಲ್ ಆಗಿ ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಬಗ್ಗೆ ಅವರು ಮಾಡಿಸ್ತಾ ಇರೋದೆಲ್ಲ ನಮ್ಮ ಒಳ್ಳೇದಕ್ಕೆ, ಅವ್ರು ಒಳ್ಳೇದಕ್ಕಂತ ಹೇಳೋದು ತಪ್ಪಾಗುತ್ತೆ. ಅವ್ರು ಮಾಡಿಸಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ. ಬಟ್ ಆದರೆ ಆ ಒಳ್ಳೇದಾಗಲಿ ಅಂತ ಅವರು ಎಷ್ಟು ನಮಗೆ ಫಾಲೋಅಪ್ ಮಾಡ್ತಾರೆ. ಸಮ್ಟೈಮ್ಸ್ ನನಗೆ ಅದೊಂಥರ ಫಾಲೋಅಪ್ ಒಂಥರ ಟಾರ್ಚರ್ ಅನಿಸ್ಬಿಡುತ್ತೆ. ಬಟ್ ಆದರೆ ನಾನು ಒಂದೊಂದ್ಸಲಿ ಅವ್ರಿಗೆ ಅದೇ ಥರ ಫಾಲೋಅಪ್ ಮಾಡ್ತೀನಿ. ಏನು ಇಲ್ಲಿ ಚೇಂಜಸ್ ಮಾಡ್ಬೋದು, ಅಲ್ಲಿ ಚೇಂಜಸ್ ಮಾಡ್ಬೋದು ಅಂತ. ಅದು ಅವ್ರಿಗೆ ಅದು ಆಗಿರ್ಬೋದೇನೋ.
ನಂತರ 100 ಜನ ಕ್ಲೈಂಟ್ ಇರ್ತಾರೆ. ಬಟ್ ಆ 100 ಜನ ಕ್ಲೈಂಟಲ್ಲಿ ನಾನು ಒಬ್ಬ ಆಗಿದ್ರು ನನಗೂ ಅದೇ ಟೈಮ್ ಕೊಟ್ಟು ನನಗೆ ಪ್ರತಿಯೊಂದೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಅದನ್ನು ಆ್ಯಕ್ಚುಲಿ ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಮೇಡಮ್. ಬಿಕಾಸ್ ಏನಂದರೆ ಸಮ್ಟೈಮ್ಸ್ ನಮ್ಮ ಮನೆಗೆ ನಾವೇ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ಆದರೆ ಅವ್ರ ಮನೆ ಥರ ನಿಂತು ಫಾಲೋಅಪ್ ಮಾಡಿಕೊಂಡು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು ಮಾಡಿಸ್ತಾ ಇದ್ದಾರೆ. ಇದೇ ಥರ ನಮ್ಗೆ ಒಳ್ಳೇದಾಗಿರೋ ಥರನೇ ಅವ್ರಿಗೂ ಬೇರೆಯವ್ರಿಗೂ ಎಲ್ಲ ಕ್ಲೈಂಟ್ಸ್ಗೂ ಒಳ್ಳೇದಾಗಲಿ ಅಂತ ನಾವು ಅಂದ್ಕೊತೀವಿ. ನೀವು ಹ್ಯಾಪಿಯೆಸ್ಟ್ ಕ್ಲೈಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಹ್ಯಾಪಿಯೆಸ್ಟ್ ಕ್ಲೈಂಟೇ. ಬಟ್ ಆದರೆ ತುಂಬ ಫಾಲೋಅಪ್ ಮಾಡಿದ್ರಿಂದ ನಮಗೂ ಒಂಥರ ತುಂಬ ಹಿಂಸೆ ಅನಿಸುತ್ತೆ. ಬಟ್ ಹಿಂಸೆ ಅನಿಸ್ಬಾರ್ದು. ಬಟ್ ಆದರೆ ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನು ಆ ರೀತಿಯಲ್ಲಿ ತೊಗೊಬೇಕು, ಪಾಸಿಟಿವ್ ಆಗಿ ತೊಗೊಬೇಕು. ಸಾಮಾನ್ಯವಾಗಿ ಇಂಟರ್ವ್ಯೂ ಹೇಳ್ತಿರ್ತಾರೆ ದುಷ್ಯಂತ್ ಸ್ಯಾಂಡ್ವಿಕ್ ವಾಸ್ತು ಅಂದರೆ ನಂದೇ ಮನೆ ಅಂತ ನಾನು ಕೆಲಸ ಮಾಡ್ತೀನಿ ಅಂತ. ಅದೇ ಥರ ನಿಮಗೆ ಫೀಲ್ ಆಗಿದೆಯಾ? ಹೌದು ಮೇಡಮ್. ನಾನು ಇವಾಗ ಮುಂಚೆ ಒಂದ್ಸಲಿ ಕನ್ಸಲ್ಟೇಷನ್ ತೊಗೊಂಡಾಗೂ ಸಹ ಅವ್ರು ಅದೇ ರೀತಿಯಾಗಿ ಮಾತಾಡ್ತಾಯಿದ್ರು. ಆಲ್ಮೋಸ್ಟ್ 2.5 years ಆಗಿದೆ. ಇವಾಗೂ ಸಹ ಈ ಮನೆಗೂ ಸಹ ಅದೇ ಥರ ಇನ್ಸ್ಟ್ರಕ್ಷನ್ಸು ಅದೇ ಥರ ಹೇಳ್ತಾರೆ. ನನ್ನ ಮನೆ ನಾನು ಹಿಂಗೆ ಕಟ್ತೀನೋ ಅದೇ ಥರ ನಿಮ್ಮ ಮನೆಯೂ ಅದೇ ರೀತಿಯಲ್ಲೇ ಕಟ್ಸ್ತಾ ಇರೋದು. ಏನಕ್ಕೆ ಅಂದರೆ ನನ್ನ ನಂಬಿ ಬಂದವ್ರಿಗೆ ಒಳ್ಳೇದಾಗಬೇಕು, ನನ್ನ ಇಂಟೆನ್ಷನ್ ಅಷ್ಟೇ. ನನಗೆ ಫೀಸ್ ಕೊಡ್ಬೋದು, ನೀವು ಫೀಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನನಗೆ ಫೀಸ್ ಕೊಟ್ಟಿರೋ ತಕ್ಕನಂಗೆ ನಿಮಗೆ ರಿಸಲ್ಟ್ಸ್ ಬರಬೇಕು ಅಂತ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹ್ಯಾಪಿಯೆಸ್ಟ್ ಕ್ಲೈಂಟ್ ಮಹೇಂದ್ರ ಅವರು ಅವರ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ದುಷ್ಯಂತ್ ಸ್ಯಾಂಡ್ವಿಕ್ ವಾಸ್ತು ಟೀಮ್ ಯಾವ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿದೆ. ನೀಲಿ ನಕ್ಷೆ ಯಾವಾಗಲೂ ದುಷ್ಯಂತ್ ಅವ್ರು ಹೇಳ್ತಾ ಇರ್ತಾರೆ ಎಂಟು ಸೊಲ್ಯೂಷನ್ ಕೊಡ್ತೀನಿ ಅಂತ. ಅದೇ ರೀತಿ ಇವ್ರು ಮಾತಾಡ್ತಿದ್ದಾರೆ. ನಿರ್ಮಾಣ ಹಂತದಲ್ಲಿದೆ. ಇದು ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೆ ಅಂತ ಮತ್ತೆ ನೋಡೋಣ. ನಮಸ್ಕಾರ.